ನಮಸ್ಕಾರ ಸ್ನೇಹಿತರೆ, ಕಟಕ ರಾಶಿಯವರೇ, ಇವತ್ತು ನಿಮ್ಮ ಜೀವನದಲ್ಲಿ ಸಣ್ಣದಾಗಿ ಕಾಣಿಸುವ ಒಂದು ಘಟನೆ ಒಳಗೆ ದೊಡ್ಡ ಅರ್ಥವನ್ನು ಹೊತ್ತಿರಬಹುದು. ನಿನ್ನೆ ನೀವು ಗಮನಿಸದೇ ಬಿಟ್ಟ ಒಂದು ಮಾತು ಅಥವಾ ಒಂದು ಕ್ಷಣ ಇವತ್ತು ಮತ್ತೆ ನಿಮ್ಮ ಮುಂದೆ ಬಂದು ನಿಂತಂತಾಗಬಹುದು. ಅದು ಕೇವಲ ನೆನಪು ಅಲ್ಲ, ನಿಮಗೆ ಒಂದು ಸೂಚನೆ ಕೊಡೋ ಸಮಯ ಇರಬಹುದು. ಇವತ್ತು ದಿನದ ಆರಂಭದಲ್ಲಿ ಸ್ವಲ್ಪ ಗೊಂದಲ ಕಂಡರೂ ಅದರ ಹಿಂದೆ ಒಂದು ಸ್ಪಷ್ಟ ಉತ್ತರ ಅಡಗಿರಬಹುದು. ನೀವು ಸ್ವಲ್ಪ ನಿಲ್ಲಿ ಯೋಚಿಸಿದರೆ ಇವತ್ತು ನಿಮಗೆ ಒಂದು ಹೊಸ ದಾರಿ ಕಾಣಬಹುದು. ನಿನ್ನೆ ಮಾಡಿದ ಸಣ್ಣ ತಪ್ಪು ಇವತ್ತು ನಿಮಗೆ ದೊಡ್ಡ ಪಾಠವಾಗಿ ಬದಲಾಗಬಹುದು. ಯಾರಾದರೂ ಹೇಳುವ ಒಂದು ಸರಳ ಮಾತು ನಿಮ್ಮ ಮನಸ್ಸಿಗೆ ಆಳವಾಗಿ ತಾಗಬಹುದು. ಇವತ್ತು ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ಮುಂದಿನ ದಿನಗಳಿಗೆ ದಿಕ್ಕು ತೋರಿಸಬಹುದು. ನಿಮ್ಮೊಳಗಿನ ಭಾವನೆಗಳನ್ನು ನೀವು ಗಮನಿಸಿದರೆ ಅದೇ ನಿಮಗೆ ಸರಿಯಾದ ಮಾರ್ಗ ತೋರಿಸಬಹುದು. ಆದ್ದರಿಂದ ಇವತ್ತು ನಡೆಯುವ ಪ್ರತಿಯೊಂದು ಸಣ್ಣ ಸಂಗತಿಯು ಗಮನವಿಟ್ಟುಕೊಡಿ. ಇದು ಸಾಮಾನ್ಯ ದಿನ ಅಲ್ಲ. ಇವತ್ತು ಕಟಕ ರಾಶಿಯವರಿಗೆ ದಿನ ಶುರುವಾಗುವ ಕ್ಷಣದಿಂದಲೇ ಒಂದಿಷ್ಟು ವಿಭಿನ್ನ ಭಾವನೆ ಕಾಣಿಸಿಕೊಳ್ಳಬಹುದು. ಬೆಳಿಗ್ಗೆ ಎದ್ದಾಗ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಇದ್ದರೂ ಅದರೊಳಗೆ ಒಂದು ಶಾಂತಿ ಕೂಡ ಮಿಶ್ರಣವಾಗಿರುತ್ತದೆ. ಹಳೆಯ ದಿನದ ಕೆಲವು ನೆನಪುಗಳು ಮತ್ತೆ ಮನಸ್ಸಿಗೆ ಬರುತ್ತದೆ. ನಿನ್ನೆ ನಡೆದ ಸಣ್ಣ ಸಣ್ಣ ಘಟನೆಗಳು, ಮಾತುಗಳು, ಯಾರಾದರೂ ಹೇಳಿದ ಒಂದು ಪದ ಕೂಡ ಇವತ್ತು ಮತ್ತೆ ನೆನಪಾಗಿ ನಿಮ್ಮೊಳಗೆ ಯೋಚನೆ ಹುಟ್ಟಿಸಬಹುದು. ಅದೇ ಸಮಯದಲ್ಲಿ ಇವತ್ತು ಏನಾದರೂ ಹೊಸದಾಗಿ ಶುರು ಮಾಡಬೇಕು ಅನ್ನೋ ಚಿಕ್ಕ ಉತ್ಸಾಹ ಕೂಡ ಒಳಗಿನಿಂದಲೇ ಬೆಳೆಯುತ್ತದೆ. ಬೆಳಗಿನ ಸಮಯದಲ್ಲಿ ಮನೆಯವರ ಜೊತೆ ಮಾತನಾಡುವುದು, ಅವರ ಜೊತೆ ಸಮಯ ಕಳೆಯುವುದು ನಿಮಗೆ ಒಳ್ಳೆಯ ಅನುಭವ ಕೊಡುತ್ತದೆ. ನಿನ್ನೆ ಯಾರಾದರೂ ಜೊತೆ ಸಣ್ಣ ಮನಸ್ತಾಪ ಆಗಿದ್ದರೆ ಇವತ್ತು ಅದನ್ನು ಸರಿಪಡಿಸುವ ಅವಕಾಶ ನಿಮಗೆ ಸಿಗಬಹುದು. ಮಾತಿನಲ್ಲಿ ನೀವು ಸ್ವಲ್ಪ ಮೃದು ಸ್ವಭಾವ ತೋರಿಸಿದರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುವ ಸಾಧ್ಯತೆ ಇದೆ. ನಿಮ್ಮ ಮಾತುಗಳು ಇವತ್ತು ಇತರರಿಗೆ ತುಂಬ ಸ್ಪರ್ಶಿಸುವಂತೆ ಇರುತ್ತದೆ. ಆದ್ದರಿಂದ ಏನು ಹೇಳ್ತೀರೋ ಅದನ್ನು ಸ್ವಲ್ಪ ಯೋಚಿಸಿ ಹೇಳಿದರೆ ಒಳ್ಳೆಯದು. ಮಧ್ಯಾಹ್ನದ ಹೊತ್ತಿಗೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಎದುರಾಗಬಹುದು. ಕೆಲಸಗಳು ಒಂದರ ಮೇಲೊಂದು ಬರುತ್ತಿರುವಂತೆ ಅನಿಸುತ್ತದೆ. ಆದರೆ ನಿನ್ನೆ ಮಾಡಿದ ಅನುಭವ ನಿಮಗೆ ಸಹಾಯ ಮಾಡುತ್ತದೆ. ನಿನ್ನೆ ಮಾಡಿದ ತಪ್ಪುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇವತ್ತು ನೀವು ಹೆಚ್ಚು ಜಾಗರೂಕತೆಯಿಂದ ಕೆಲಸ ಮಾಡುವಿರಿ. ಆದ್ದರಿಂದಲೇ ನಿಧಾನವಾಗಿ ಎಲ್ಲವೂ ಸರಿಯಾಗುತ್ತಾ ಹೋಗುತ್ತದೆ. ಒಂದು ಕ್ಷಣ ಇದನ್ನು ಹೇಗೆ ಮುಗಿಸೋದು ಅನ್ನಿಸಬಹುದು. ಆದರೆ ಸ್ವಲ್ಪ ಶಾಂತವಾಗಿ ಯೋಚಿಸಿದರೆ ಉತ್ತರ ನಿಮ್ಮೊಳಗೆ ಸಿಗುತ್ತದೆ. ಸಂಜೆಯ ವೇಳೆಗೆ ನಿಮ್ಮ ಮನಸ್ಸು ಮತ್ತೆ ಹಗುರಾಗುತ್ತದೆ. ಯಾರಾದರೂ ಸ್ನೇಹಿತರ ಜೊತೆ ಮಾತನಾಡುವುದು ಅಥವಾ ಒಂದು ಚಿಕ್ಕ ಔಟಿಂಗ್ ಹೋಗುವ ಅವಕಾಶ ನಿಮ್ಮದಾಗಬಹುದು. ಇವತ್ತು ನಿಮ್ಮೊಳಗಿನ ಭಾವನೆಗಳನ್ನು ಹೊರಹಾಕೋ ಆಸೆ ಹೆಚ್ಚಿರುತ್ತದೆ. ಆದರೆ ಎಲ್ಲರ ಜೊತೆ ಶೇರ್ ಮಾಡಬೇಕು ಅನ್ನೋದು ಅಂತ ಇಲ್ಲ. ನೀವು ನಂಬಿಕಿರುವ ಒಬ್ಬರ ಜೊತೆ ಮಾತಾಡಿದರೆ ಸಾಕು. ಮನಸ್ಸು ಹಗುರು ಆಗುತ್ತದೆ. ನಿನ್ನೆ ಯೋಚಿಸಿ ಉಳಿಸಿಕೊಂಡಿದ್ದ ಕೆಲವು ವಿಷಯಗಳು ಇವತ್ತು ಸ್ಪಷ್ಟವಾಗಬಹುದು. ಹಾಗೆ ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯ ಕೂಡ ಬರುತ್ತದೆ. ಆರ್ಥಿಕವಾಗಿ ನೋಡಿದರೆ ಇವತ್ತು ದೊಡ್ಡ ಬದಲಾವಣೆ ಏನೂ ಕಾಣಿಸ್ತಿದ್ರೂ ಸಣ್ಣ ಲಾಭ ಅಥವಾ ಹಣದ ಸಂಬಂಧಿತ ಒಳ್ಳೆಯ ಸುದ್ದಿ ಕೇಳೋ ಸಾಧ್ಯತೆ ಇದೆ. ಆದರೆ ಖರ್ಚು ಮಾಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಸಾಕು. ನಿನ್ನೆ ಮಾಡಿದ ಒಂದು ಸಣ್ಣ ಖರ್ಚು ನಿಮಗೆ ಇದು ಬೇಕಿತ್ತಾ ಅಂತ ಅನಿಸಬಹುದು. ಅದೇ ಪಾಠ ಇವತ್ತು ನಿಮಗೆ ಸಹಾಯ ಮಾಡುತ್ತದೆ. ರಾತ್ರಿ ಹೊತ್ತಿಗೆ ದಿನವನ್ನೆಲ್ಲ ನೆನೆಸಿಕೊಂಡಾಗ ಇವತ್ತು ಹಾಳಾಗಿಲ್ಲ, ಸ್ವಲ್ಪ ಒಳ್ಳೆಯದೇ ಆಗಿತ್ತು ಅನ್ನೋ ಭಾವನೆ ಕೂಡ ಬರುತ್ತದೆ. ನಿಮ್ಮೊಳಗಿನ ಶಾಂತಿ ನಿಧಾನವಾಗಿ ಹೆಚ್ಚಾಗುತ್ತದೆ. ನಿನ್ನೆ ಇದ್ದ ಗೊಂದಲಕ್ಕಿಂತ ಇವತ್ತು ಸ್ವಲ್ಪ ಕ್ಲಾರಿಟಿ ಸಿಕ್ಕಂತಾಗುತ್ತದೆ. ಹೀಗೆ ಒಂದೊಂದು ದಿನ ಸ್ವಲ್ಪ ಸ್ವಲ್ಪವಾಗಿ ಮುಂದಕ್ಕೆ ಹೋಗುತ್ತಾ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಬರುವ ಸೂಚನೆ ಇದೆ. ಒಟ್ಟಾರೆ ಇವತ್ತು ಕಟಕ ರಾಶಿಯವರ ಭಾವನೆಗಳ ಮತ್ತು ಯೋಜನೆಗಳ ಮಿಶ್ರಣ ದಿನ. ನಿನ್ನೆ ಕಲಿತ ಪಾಠ ಇವತ್ತು ನಿಮಗೆ ದಾರಿ ತೋರಿಸುತ್ತದೆ. ನೀವು ಶಾಂತವಾಗಿದ್ದು ನಿಮ್ಮ ಮನಸ್ಸಿನ ಮಾತು ಕೇಳಿದರೆ ದಿನವನ್ನು ಚೆನ್ನಾಗಿ ಮುಗಿಸಬಹುದು.
ಸಂಜೆಯ ನಂತರ ಸಮಯದಲ್ಲಿ ನಿಜವಾದ ಒಳಗಿನ ಬದಲಾವಣೆಗಳು ಸ್ಪಷ್ಟವಾಗುತ್ತಾ ಹೋಗುತ್ತದೆ. ದಿನದ ಓಟದಲ್ಲಿ ತಲೆಕೆಡಿಸಿಕೊಂಡಿದ್ದ ಯೋಚನೆಗಳು ನಿಧಾನವಾಗಿ ಶಾಂತವಾಗುತ್ತದೆ. ಸೂರ್ಯ ಅಸ್ತವಾಗುವ ಹೊತ್ತಿಗೆ ನೀವು ನಿಮ್ಮದೇ ಯೋಚನೆಗಳ ಜೊತೆ ಸ್ವಲ್ಪ ಕಾಲ ಕಳೆಯಬೇಕು ಅನ್ನಿಸುವುದು ಸಹಜ. ಮನೆಯ ಒಂದು ಮೂಲೆ, ಟೆರೀಸ್ ಅಥವಾ ನಿಮಗೆ ನೆಮ್ಮದಿ ಕೊಡುವ ಯಾವ ಜಾಗವಾಗಿರಲಿ, ಅಲ್ಲಿ ಕುಳಿತುಕೊಂಡು ದಿನದ ಎಲ್ಲ ಘಟನೆಗಳನ್ನು ಮರುಕಳಿಸಿದಾಗ ಕೆಲವು ವಿಷಯಗಳು ಹಠಾತ್ ಅರ್ಥವಾಗುತ್ತದೆ. ನಿನ್ನೆ ನಿಮಗೆ ಗೊಂದಲ ತಂದ ಒಂದು ವಿಷಯ ಇವತ್ತು ಯಾಕೆ ಅಂತಾಯಿತು ಅನ್ನೋ ಕಾರಣವೇ ಸ್ಪಷ್ಟವಾಗಬಹುದು. ಈ ಹೊತ್ತಿಗೆ ನಿಮ್ಮೊಳಗೆ ಒಂದು ವಿಶೇಷವಾದ ಸಂವೇದನೆ ಹೆಚ್ಚಾಗುತ್ತದೆ. ಯಾರಾದರೂ ನಿಮ್ಮ ಬಳಿ ತಮ್ಮ ಸಮಸ್ಯೆ ಹೇಳಿಕೊಂಡರೆ ನೀವು ಅದನ್ನು ತುಂಬ ಮನಸಾರೆ ಹೇಳುತ್ತೀರಿ. ನಿಮ್ಮ ಮಾತುಗಳು ಅವರಿಗೆ ಧೈರ್ಯ ಕೊಡುತ್ತದೆ. ನೀವು ಕೂಡ ಅದರಿಂದ ಒಂದು ರೀತಿಯ ತೃಪ್ತಿ ಅನುಭವಿಸುತ್ತೀರಿ. ನಿನ್ನೆ ನೀವು ಯಾರಿಗಾದರೂ ಸಹಾಯ ಮಾಡಬೇಕು ಅನ್ನಿಸಿ ಮಾಡಲಾಗದೆ ಉಳಿಯದಿದ್ದರೆ ಇವತ್ತು ಆ ಅವಕಾಶ ಮತ್ತೆ ಸಿಗಬಹುದು. ಮತ್ತು ಈ ಬಾರಿ ನೀವು ತಪ್ಪಿಸಿಕೊಳ್ಳುವುದಿಲ್ಲ. ಸ್ವಲ್ಪ ಹೊತ್ತಿಗೆ ನಂತರ ಮನಸ್ಸು ಮತ್ತೆ ಒಂದು ಹೊಸ ದಿಕ್ಕಿನಲ್ಲಿ ಓಡುತ್ತದೆ. ಭವಿಷ್ಯದ ಯೋಚನೆಗಳು ಶುರುವಾಗುತ್ತದೆ. ಮುಂದೆ ನಾನು ಏನು ಮಾಡಬೇಕು, ನನ್ನ ಜೀವನ ಯಾವುದಕ್ಕೆ ಹೋಗಬೇಕು ಅನ್ನೋ ಪ್ರಶ್ನೆಗಳು ನಿಮ್ಮೊಳಗೆ ಮೂಡಬಹುದು. ಇದು ನಿಮ್ಮನ್ನು ಭಯಪಡಿಸೋಕ್ಕಿಂತಲೂ ನಿಮಗೆ ಹೊಸ ಉತ್ಸಾಹ ನೀಡುವಂತಿರುತ್ತದೆ. ನಿನ್ನೆ ಇದ್ದ ಅಸ್ಪಷ್ಟತೆಗಿಂತ ಇವತ್ತು ನೀವು ಹೆಚ್ಚು ಹೆಚ್ಚು ಸ್ಪಷ್ಟವಾಗಿ ಯೋಚಿಸಲು ಸಾಧ್ಯವಾಗುತ್ತದೆ. ರಾತ್ರಿ ಊಟದ ಸಮಯದಲ್ಲಿ ಮನೆಯವರ ಜೊತೆ ಸಣ್ಣ ಮಾತುಕತೆ ನಡೆಯಬಹುದು. ಆ ಮಾತುಗಳಲ್ಲಿ ಕೆಲವು ಹಾಸ್ಯ, ಕೆಲವು ನೆನಪುಗಳು, ಕೆಲವು ಸಲಹೆಗಳು ಎಲ್ಲ ಮಿಕ್ಸ್ ಆಗಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗುತ್ತದೆ. ನಿನ್ನೆ ಇದ್ದ ಸಣ್ಣ ಅಸಮಾಧಾನಗಳು ಇಲ್ಲವಾಗುತ್ತದೆ. ನೀವು ಸಹ ನಿಮ್ಮೊಳಗೆ ಇದುವೇ ಜೀವನ ಸುಂದರ ಲಕ್ಷಣ ಅನ್ನೋ ಭಾವನೆ ಅನುಭವಿಸುತ್ತೀರಿ. ಇದಾದ ಮೇಲೆ ನೀವು ಒಬ್ಬರೇ ಇದ್ದಾಗ ನಿಮ್ಮ ಫೋನ್ನಲ್ಲಿ ಹಳೆಯ ಫೋಟೋಗಳು, ಮೆಸೇಜ್ಗಳು ನೋಡುವ ಸಾಧ್ಯತೆ ಇದೆ. ಕೆಲವು ಕ್ಷಣಗಳು ನಿಮಗೆ ನಗು ತರಿಸುತ್ತದೆ. ಕೆಲವು ಕ್ಷಣಗಳು ಚಿಕ್ಕ ನೋವು ಕೊಡಬಹುದು. ಆದರೆ ಅದರಿಂದ ನೀವು ಕುಗ್ಗುವ ಹಾಗಿಲ್ಲ. ಬದಲಾಗಿ ನಾನು ಇಷ್ಟು ದೂರ ಬಂದಿದ್ದೇನೆ ಅನ್ನೋ ಹೆಮ್ಮೆ ಕೂಡ ಮೂಡುತ್ತದೆ. ನಿನ್ನೆ ನೀವು ನಿಮ್ಮನ್ನು ಸ್ವಲ್ಪ ಸಂದೇಹದ ದೃಷ್ಟಿಯಿಂದ ನೋಡಿದ್ದರೆ ಇವತ್ತು ಸ್ವಲ್ಪ ಆತ್ಮವಿಶ್ವಾಸದಿಂದ ಹೆಚ್ಚಾಗುತ್ತೀರಿ. ಈ ಸಮಯದಲ್ಲಿ ಒಂದು ಚಿಕ್ಕ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ನೆಲೆಸಬಹುದು. ನನ್ನ ಜೀವನದಲ್ಲಿ ನಾನು ಬದಲಾವಣೆ ತರಬೇಕು ಅನ್ನೋದು, ಅದು ದೊಡ್ಡದಾಗಿರಬಹುದು ಅಥವಾ ಸಣ್ಣದಾಗಿರಬಹುದು, ಆದರೆ ಅದು ನಿಜವಾದ ನಿರ್ಧಾರವಾಗಿರುತ್ತದೆ. ನೀವು ಅದನ್ನು ತಕ್ಷಣ ಮಾಡಲಿಕ್ಕಾದರೂ ಅದರ ಬಗ್ಗೆ ಸ್ಪಷ್ಟವಾದ ಯೋಚನೆ ಇವತ್ತು ಮೂಡುತ್ತದೆ. ಇದೇ ನಿಮ್ಮ ಮುಂದಿನ ದಿನಗಳಲ್ಲಿ ದಿಕ್ಕು ತೋರಿಸುವಂತಹ ಒಂದು ಬೆಳಕಾಗಿರಬಹುದು. ನಿದ್ರೆಗೆ ಹೋಗುವ ಮುನ್ನ ನಿಮ್ಮ ಮನಸ್ಸು ಬಹಳ ಶಾಂತವಾಗಿರುತ್ತದೆ. ದಿನದ ಆರಂಭದಲ್ಲಿ ಇದ್ದ ಗೊಂದಲಕ್ಕಿಂತ ಈಗ ನೀವು ತುಂಬ ಹಗುರಾಗಿ ಅನುಭವಿಸುತ್ತೀರಿ. ನಿನ್ನೆ ಇದ್ದ ಒತ್ತಡ ಇವತ್ತು ನಿಧಾನವಾಗಿ ಕಡಿಮೆಯಾಗಿದೆ ಅನ್ನೋ ಭಾವನೆ ಮೂಡುತ್ತದೆ. ನೀವು ನಿಮ್ಮೊಳಗೆ ನಾಳೆ ಇನ್ನೂ ಚೆನ್ನಾಗಿರಬಹುದು ಅನ್ನೋ ಒಂದು ಸಣ್ಣ ನಿರೀಕ್ಷೆ ಕೂಡ ಇರುತ್ತದೆ. ಒಟ್ಟಿನಲ್ಲೇ ಇವತ್ತು ಕಟಕ ರಾಶಿಯವರಿಗೆ ಒಂದು ಒಳ್ಳೆಯ ಪ್ರಯಾಣದ ದಿನ. ನಿನ್ನೆ ಇದ್ದ ಅನುಮಾನಗಳು ಇವತ್ತು ಉತ್ತರಗಳಾಗಿ ಬದಲಾಗುತ್ತದೆ. ದಿನದ ಪ್ರತಿ ಹಂತದಲ್ಲೂ ನೀವು ಸ್ವಲ್ಪವಾಗಿ ಬೆಳೆಯುತ್ತೀರಿ. ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಈ ದಿನ ನಿಮಗೆ ಒಂದು ಹೊಸ ಆರಂಭದಂತೆ ಅನಿಸಬಹುದು. ದಯವಿಟ್ಟು ಈ ವಿಡಿಯೋ ನೋಡಿ ಸಹಕರಿಸಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.